ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಂಡ್ರೆ? ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಕಂಡ್ರೆ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತನ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇದು ಯಾವುದೋ ಹಳೇ ವಿಡಿಯೋ ಫ್ರೆಂಡ್ಸ್, ಎಲ್ಲೋ ಒಂದು ಮೂಲೆಯಲ್ಲಿತ್ತು, ಇವತ್ತು ಸಿಕ್ತು ಫ್ರೆಂಡ್ಸ್ ಇದು ವಿಡಿಯೋ. ನಾನು ಅಂದ್ಕೊಂಡೆ ಎಲ್ಲೋ ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ ಬಿಡು ವಿಡಿಯೋ ಅಂದ್ಕೊಂಡೇ ಇದ್ದೆ. ಮೂಲೆಯಲ್ಲಿತ್ತು, ಇವತ್ತು ಸಿಕ್ತು. ಅದನ್ನೇ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಕಣ್ರಿ. ಸಾಂಬಾರಂತೂ ಹಸಿ ಅಲಸಂದಿ ಕಾಳು ಸಾಂಬಾರು, ಹುಳಿ ಸಾಂಬಾರು ಮಾಡಿದ್ದೆ. ರೆಸಿಪಿ ಒಂದು ಸರಿ ನೋಡ್ಕೊಬೇಡಿ, ಕೊನೆ ತನಕ ವೀಡಿಯೋ ನೋಡಿ. ಹೊಸಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಯ್ಸ್ ಹೊರಟೋಗಿದೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಹುಷಾರಿಲ್ಲ, ವಾಯ್ಸ್ ಹೋಗಿದೆ. ಇದು ಹಳೇ ವೀಡಿಯೋ ಹಾಕ್ತಾಯಿದ್ದೀನಿ ಕಟ್ಟಿ, ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಒಂದು ಅರ್ಧ KG ಹೆಸರು ಅಂತೀನಿ, ಸಾರಿ ಕಣ್ರಿ, ಅಲಸಂದಿ ಕಾಳು ತೊಗೊಂಡಿದ್ದೆ. ಹಸಿದು ಅದೆಲ್ಲ ಬಿಡಿಸ್ಬಿಟ್ಟು ಹುಳ ಗಿಳ ಇರುತ್ತೆ, ಅದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಹಾಯ್ಕೊಂಡು ಅದನ್ನಲ್ಲಿ ಇಲ್ಲಾಂದರೆ ರಾಗಿ ಹಿಟ್ಟು ಸ್ವಲ್ಪ ಹಾಕಿ ಕಲಸಿದ್ರು ಹುಳುಗಳು ಹೊರಟೋಗ್ಬಿಡುತ್ತಂತೆ. ಇನ್ನು ಅದು ಅಲಸಂದಿ ಕಾಳೆಲ್ಲ ಬಿಡಿಸ್ಕೊಂಡಿದ್ನಲ್ಲ, ಜಾಸ್ತಿನೇ ಇತ್ತು. ಇನ್ನು ಅದು ಕ್ಲೀನಾಗಿ ನೀಟಾಗಿ ತೊಳ್ಕೊಂಡು ಅದಕ್ಕೆ ಒಂದೆರಡು ಟೊಮೊಟೊ, ಆಲೂಗಡ್ಡೆ ಮತ್ತು ಬದನೆಕಾಯಿ ಇಷ್ಟು ಹಾಕ್ಬಿಟ್ಟು ನಾನು ಒಂದು 4 ಲೋಟ ನೀರು ಆ್ಯಡ್ ಮಾಡ್ಕೊಂಡಿದ್ದೆ ಕಂಡು. ಒಂದು 2 ವಿಸಿಲ್ 3 ವಿಸಿಲ್ ಬಂದರೆ ಸಾಕು. ಅಲಸಂದಿ ಕಾಳು ಹಸಿದೆಲ್ಲ ಬೇಗನೆ ಬೆಂದೋಗೋಗ್ಬಿಡುತ್ತೆ. ನೋಡಿ ಚೆನ್ನಾಗೇ ಬೆಂದಿದೆ. ಇನ್ನು ಅದಕ್ಕೆ ಗ್ರೇವಿ ಅಂತ ನಾನು ಸ್ಟವ್ ಹಚ್ಚಿ ಬಾಣಲಿ ಇಕ್ಕಿ ಒಂದು 2 ಈರುಳ್ಳಿ, ದಪ್ಪದ ಗಡ್ಡೆ ಈರುಳ್ಳಿ ಒಂದು ಇದು ಮಾಡ್ಕೋಬೇಕು ಕಣ್ರಿ. ಎಣ್ಣೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೇನು ಹುಳಿ ಸಾಂಬಾರಲ್ಲ, ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ನಮ್ಗೆ ಹೇಳ್ಬೇಕಂದ್ರೆ. ಈರುಳ್ಳಿ ಮಾತ್ರ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನನಗೆ ಗೋಲ್ಡನ್ ಕಲರ್ ಬಂದರೆ ಈರುಳ್ಳಿ ಸಾಕು. ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಇನ್ನು ಒಂದು ಜಾರ್ಗೆ ಹಸಿ ಕೊಬ್ಬರಿ ಚಿಕ್ಕದಾಗಿ ಪೀಸ್ಗಳು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಬಿಟ್ಟು ಇದೊಂದು ಸರಿ ಮಿಕ್ಸಿಗೆ ಹಾಕ್ಕೊಂಬಿಟ್ಬಿಡೋಣ. ಮಿಕ್ಸಿಗೆ ಹಾಕ್ಕೊಬಿಟ್ಟು ಇನ್ನು 1 ಬೈ 1 ನಾವು ಏನೇನು ಬೇಕೋ ಇದಕ್ಕೆ ಆ್ಯಡ್ ಮಾಡ್ಕೊತಾ ಹೋಗೋಣ ಕಣ್ರಿ. ಇನ್ನು ಹಸಿ ಕೊಬ್ಬರಿ ರುಬ್ಕೊಂಡಿದ್ದಾಯ್ತಲ್ಲ, ಇನ್ನು ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊಂಡಿದ್ದಾಗಿದ್ದ ತಕ್ಷಣ ಇನ್ನು ಈರುಳ್ಳಿ ನಾವು ಇದು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ಹಾಕ್ಕೊಬಿಡ್ತಾಯಿದ್ದೀನಿ ಕಣ್ರಿ ಜಾರಿಗೆ ಅಂತ. ಇನ್ನು ಇದಕ್ಕೆ ಹುಣಸೆಹಣ್ಣು, ಮೇಯ್ನ್ ಹುಣಸೆಹಣ್ಣು ಬೀಳಬೇಕು ಕಣ್ರಿ. ಹುಳಿ ಸಾಂಬಾರಿಗೆ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಅಚ್ಚ ಖಾರದ ಪುಡಿ ಕಂಡ್ರೆ ಮನೆಯಲ್ಲೇ ಮಾಡಿರೋದು, ಜಾಸ್ತಿ ಖಾರ ಇದೆ, ಅದಕ್ಕೆ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಇನ್ನು ಇದಕ್ಕೆ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿದ್ದು ಇನ್ನು ಒಂದು 3-4 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಬಿಡ್ತೀನಿ ಕಣ್ರಿ. ಹಾಕ್ಕೊಬಿಟ್ಟು ಇದು ಹುಳಿ ಸಾಂಬಾರಿಗೆ ನಮ್ಗೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಕಾಗಿಲ್ಲ ಕಣ್ರಿ. ಹೇಳ್ಬೇಕಂದ್ರೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇನ್ನು ನಾನು ಬೇಯಿಸ್ಕೊಂಡಿದ್ನೆಲ್ಲ ಟೊಮೊಟೊ ಕುಕ್ಕರ್ಗೆ ಹಾಕ್ಬಿಟ್ಟು ಅವೆರಡು ಹಾಕ್ಕೊಬಿಟ್ಟು ಇನ್ನು ಕಾಳುಗಳು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಕಣ್ರಿ. ಗ್ರೇವಿಗೆ ತಿಕ್ಕಾಗಿ ಬರುತ್ತೆ, ಸಾಂಬಾರು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಮುದ್ದೆಗೆ, ಅನ್ನಕ್ಕೆಲ್ಲ ಅಂತೇಳ್ಬಿಟ್ಟು ಕಾಳುಗಳು ಸ್ವಲ್ಪ ಅಲಸಂದಿ ಕಾಳುಗಳು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಚೆನ್ನಾಗಿತ್ತು ಕಣ್ರಿ. ಮುದ್ದೆಗೆ, ಅನ್ನಕ್ಕಂತೂ ಸೂಪರಾಗಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಮಿಕ್ಸಿ ಜಾರ್ ಹಾಕ್ಕೊಬಿಡ್ತೀನಿ ಕಣ್ರಿ. ನುಣ್ಣಗೆ ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಬಿಟ್ಟು ಇನ್ನು ನಾನು ಇದು ಸಾರಿ ಕಣ್ರಿ, ಕುಕ್ಕರಲ್ಲಿ ಇತ್ತ ಕಾಳುಗಳು ಅದ್ರ ಜೊತೆಗೆ ನಾನು ಏನು ರುಬ್ಕೊಂಡಿದ್ದೀನೋ ಅದೇ ಆ್ಯಡ್ ಹಾಕ್ಕೊಬಿಡ್ತಾಯಿದ್ದೀನಿ ಜಾರಲ್ಲಿರೋದೆಲ್ಲ ಗ್ರೇವಿ ಕುಕ್ಕರ್ಗೆ ಹಾಕ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಬಿಡ್ತಾಯಿದ್ದೀನಿ. ಜಾರ್ ತೊಳೆದಿರೋ ನೀರು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಕಣ್ರಿ. ನಾನು ವಾಯ್ಸ್ ಅಂತೂ ಕಂಪ್ಲೀಟಾಗಿ ಹೊರಟೋಗಿದೆ, ಮಾತ್ರೆ ತೊಗೊತಾ ಇದ್ದೀನಿ. ಇನ್ನು ನೋಡಿ ಅದೆಲ್ಲ ನೀಟಾಗಿ ತೊಳ್ಕೊಬಿಡ್ತಾಯಿದ್ದೀನಿ ನೀರಲ್ಲಿ. ತೊಳ್ಕೊಬಿಟ್ಟು ಜಾರೆಲ್ಲ ತೊಳ್ಕೊಬಿಟ್ಟು ಅದೇ ನೀರು ಇದಕ್ಕೆ ಆ್ಯಡ್ ಮಾಡ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಸಿಂಪಲ್ಲಾಗಿರುತ್ತೆ ಕಣ್ರಿ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನೂ ಬೇಕಾಗಿಲ್ಲ. ಈ ಸಾಂಬಾರ್ಗಂತೂ ಹಸಿ ಕಾಳುಗಳು ಬಿದ್ದಿದೆಯಲ್ಲ, ತುಂಬ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬಿಟ್ಟು ಸ್ಟವ್ ಹಚ್ಚಿಬಿಟ್ಟು ಇನ್ನು ಕುಕ್ಕರ್ ಇಕ್ಬಿಡ್ತಾಯಿದ್ದೀನಿ. ಸಾಂಬಾರು ಸ್ವಲ್ಪ ಚೆನ್ನಾಗಿ ತಿಕ್ಕ ಆಗೋ ತನಕ ಚೆನ್ನಾಗಿ ಕುದಿಸ್ಕೊತೀನಿ. ಚೆನ್ನಾಗಿ ಕುದಿ ಬರೋ ತನಕ ಬಿಟ್ಬಿಡ್ತೀನಿ ಕಣ್ರಿ. ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಇನ್ನೇನು ಹಾಕೋಂಗಿಲ್ಲ. ನಾವು ಇನ್ನು ಒಗ್ಗರಣೆ ಒಂದು ಹಾಕ್ಕೋಬೇಕಾಗುತ್ತೆ ಅಷ್ಟೇ ಕಣ್ರಿ, ಇನ್ನೇನು ಹಾಕೋಂಗಿಲ್ಲ. ಅದರ ಮೇಲೆ ಕುಕ್ಕರ್ದೆ ಮೇಲೆ ಪ್ಲೇಟ್ ಬರುತ್ತಲ್ಲ ಅದೇ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಯೋ ತನಕ ಬಿದ್ದುಬಿಡ್ತೀನಿ. ಇನ್ನೂ ಸಾಂಬಾರು ಕಲಸಿ ನೋಡಿದೆ, ಇನ್ನೂ ಸ್ವಲ್ಪ ತೆಳ್ಳಕ್ಕೇನೆ ಇತ್ತು ಸಾಂಬಾರು, ಇನ್ನೂ ತಿಕ್ಕಾಗಿಲ್ಲ. ಅದಕ್ಕೆ ಇನ್ನೂ ಸ್ವಲ್ಪ ಬಿಟ್ಬಿಡ್ತೀನಿ. ಚೆನ್ನಾಗಿ ಕುದಿಯೋ ತನಕ ಸಾಂಬಾರನ್ನ ತಿಕ್ಕಾಗೋ ತನಕ ಬಿಟ್ಬಿಡ್ತೀನಿ ಕಣ್ರಿ. ನೋಡಿ ಈ ಪಾಟಿ ಗಟ್ಟಿ ಆಗೋ ತನಕ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಬಿಟ್ಟಿದ್ದೀನಿ ಕಣ್ರಿ. ಇನ್ನು ಇದಕ್ಕೆ ಅಂತ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕ್ಕೊಬಿಡ್ತಾಯಿದ್ದೀನಿ. ಫಸ್ಟು ಸ್ಟವ್ ಹಚ್ಬಿಟ್ಟು ಪಾತ್ರೆ ಇಟ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡ್ದಿದ ತಕ್ಷಣ ಚಿಕ್ಕದಾಗಿ ಈರುಳ್ಳಿ ಹಾಕ್ಕೊಬಿಡ್ತೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರಲಿ.
ಇನ್ನು ಇದಕ್ಕೆ ಪಕ್ಕದಲ್ಲಿ ಮುದ್ದೆಗೆ ಇಟ್ಕೊಂಡಿದ್ದೀನಿ ನೋಡ್ರಿ. ಮುದ್ದೆ ಚೆನ್ನಾಗಿರುತ್ತೆ ಕಣ್ರಿ. ಅಲಸಂದಿ ಕಾಳು ಬಿಸಿ ಬಿಸಿ ತಿಂತಾಯಿದ್ರೆ ಹಿಂಗಿರುತ್ತೆ ಗೊತ್ತಾ. ಮುದ್ದೆಗೂ ಪಕ್ಕದಲ್ಲಿ ಇಟ್ಬಿಟ್ಟಿದ್ದೀನಿ. ಹಂಗೆ ಬಿಸಿ ಬಿಸಿ ಸಾರಾಗಿದ ತಕ್ಷಣ ಮುದ್ದೆ ಮಾಡ್ಕೊಂಡು ತಿನ್ನೋದೇ. ಇನ್ನು ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ತನಕ ಬಿಟ್ಬಿಡ್ತೀನಿ. ಇನ್ನು ಅದಕ್ಕೆ ಕರ್ಬೇವಿನ ಸೊಪ್ಪು ಹಸಿ ಸ್ವಲ್ಪ ಇತ್ತು, ಒಣಗಿದ್ದು ಎರಡೂ ಸೇರಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಬಿಟ್ಟೆ ಕಣ್ರಿ. ಹಾಕ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಬಿಡ್ತಾಯಿದ್ದೀನಿ. ಇನ್ನು ಒಗ್ಗರಣೆ ಎಲ್ಲ ನಮ್ಗೆ ಆಲ್ಮೋಸ್ಟ್ ರೆಡಿ. ಕೆಳಗಡೆ ಇಳಿಸ್ಕೊಂಡು ಪಾತ್ರೆ ನಾನೇನು ಕುದಿಸ್ಕೊಂಡಿದ್ದೆ ಸಾಂಬಾರು, ಅಲಸಂದಿ ಕಾಳು ಸಾರು ಒಗ್ಗರಣೆಗೆ ಸೇರಿಸ್ಕೊಬಿಡ್ತಾಯಿದ್ದೀನಿ. ಸೇರಿಸ್ಕೊಬಿಟ್ಟು ಇನ್ನೊಂದು ಸರಿ ಕಲಿಸ್ಕೊಬಿಡ್ತೀನಿ ಕಣ್ರಿ. ನಮ್ಗೆ ಆಲ್ಮೋಸ್ಟ್ ಸಾಂಬಾರೆಲ್ಲ ರೆಡಿಯಾಗಿದೆ. ಇನ್ನು ಮುದ್ದೆ ಮಾಡೋದು ಒಂದು ತಡ. ಮುದ್ದೆ ಮಾಡಿದ ತಕ್ಷಣ ತಟ್ಟೆಗೆ ಬಡಿಸ್ಕೊಂಡು ತಿಂತಾ ಇರೋದೆ. ನೀವು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಇದು ಅಲಸಂದಿ ಕಾಳು ಸಾಂಬಾರು ಹೆಂಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ನನಗೂ ಒಂದು ಖುಷಿ, ನೀವು ಕಾಮೆಂಟ್ ಮಾಡಿದ್ರೆ ನಾನು ಮಾಡಿರೋ ಸಾಂಬಾರಿಗೂ ಒಂದು ಸಾರ್ಥಕತೆ ಆಗುತ್ತೆ ಅಲ್ವಾ. ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಇದು ಎಲ್ಲೋ ಒಂದು ನಾನು ಹೊಲ್ಟೋಗಿದೆ, ಡಿಲೀಟೇ ಆಗೋಗ್ಬಿಟ್ಟಿದೆ ಅಂದ್ಕೊಂಡಿದ್ದೆ ವೀಡಿಯೋ. ಎಲ್ಲೋ ಒಂದು ಹತ್ರ ಸಿಕ್ತು, ಏನೋ ಮಾಡಬೇಕು ಸಿಕ್ತು ಕಣ್ರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಣ್ರಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಕಣ್ರಿ.